ಇನ್ನು ಶಿವಮೊಗ್ಗದ ಭಾಗದ ಸ್ಟೋರಿ ನೋಡೋಣ. ಕಾಲೇಜಿನಲ್ಲಿ ಮಾಡಬಾರ್ದ ಕೆಲಸ ಮಾಡಿ ಶಿಕ್ಷಕ ತಗಲಾಕೊಂಡು ಎಂಥ ಶಾಸ್ತಿ ಆಯಿತು ಗೊತ್ತಾ? ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಆ ಶಿಕ್ಷಕ ಧರ್ಮದೆಟ್ಟು ತಿಂದಿದ್ದಾನೆ. ಪಾಠ ಹೇಳ್ಕೊಡೋದು ಬಿಟ್ಟು ಬೇರೆ ಏನೋ ಮಾಡೋದಕ್ಕೂ ಮುಂದಾಗಿದ್ದ ಆ ಶಿಕ್ಷಕ. ಅಂಥ ಶಿಕ್ಷಕನಿಗೆ ಈಗ ಮತ್ತೆ ಧರ್ಮದೆಟ್ಟು ಸಿಕ್ಕಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಾಗಿರುವಂಥ ಘಟನೆ ಇದು. ಆದರ್ಶ್ ಎಂಆರ್ ಎಂಬ ಅಧ್ಯಾಪಕನಿಗೆ ಹಿಗ್ಗಾಮುಗ್ಗ ಥಳಿಸಿರೋದು. ಈ ಹಿಂದೆ ಶಿರಸಿಯ ಕೊಳಗೆ ಬೀಸ್ ಕಾಲೇಜಿನಲ್ಲೂ ಕೂಡ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಆರೋಪ ಇದೆ. ಆಗ್ಲೂ ಕೂಡ ಆದರ್ಶ್ ಎಂಆರ್ ಥಳಿಸ್ಕೊಂಡಿದ್ದ. ಈ ಹಿಂದೆಯೂ ಕೂಡ ಅಧ್ಯಾಪಕ ಆದರ್ಶ್ ಇದೇ ರೀತಿಯ ಕೆಲಸವನ್ನ ಮಾಡಿದಂತೆ. ಅದಕ್ಕೋಸ್ಕರ ಬೇರೆ ಕಾಲೇಜ್ಗೆ ವರ್ಗಾಯಿಸಲಾಗಿತ್ತು. ಈಗ ಮತ್ತೆ ಅದೇ ಚಾಳಿ. ಸಾಗರದ ಕಾಲೇಜೊಂದರಲ್ಲಿ ಯುವತಿಯ ಜೊತೆ ಚಕ್ಕಂದಕ್ಕೆ ಹೋಗಿ ಒದೆ ತಿಂದಿದ್ದಾನೆ ಅಧ್ಯಾಪಕ. ಯುವಕರ ಗುಂಪು ಹಲ್ಲೆ ಮಾಡಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್ ಕೃಷ್ಣ, ಇದೇ ಚಾಳಿನ ಈತನಿಗೆ ಜೊತೆಗೆ ಆತನ ವಯಸ್ಸೇನು, ಆತರ ಮಾಡಿದ್ದೇನು, ಜೊತೆಗೆ ಈಗ ಹಲ್ಲೆ ಮಾಡ್ತಿರೋ ವಿಷಯಸ್ ಅನ್ನು ಕೂಡ ಗಮನಿಸ್ತಾ ಇದ್ವಿ. ಪೊಲೀಸ್ ಕಂಪ್ಲೇಂಟ್ ಏನಾರು ಆಗಿದೆಯಾ? ಜೊತೆಗೆ ಏನಾದ್ರು ಕ್ರಮ ತಗೊಂಡಿದ್ದಾರಾ? ಹೆಂಗೆ? ಎಸ್ ಶರತ್, ಏನು ವಿದ್ಯೆ ಕಲಿಸುವಂತ ಶಾಲೆ ಮತ್ತು ಕಾಲೇಜುಗಳನ್ನ ನಾವು ದೇಗುಲ ಅಂತಾನೆ ಕರಿತೀವಿ. ತಲೆಯಲ್ಲಿ ಜ್ಞಾನದ ಬೀಜವನ್ನ ಬಿತ್ತಿ ಅಕ್ಷರ ಕಲಿಸುವ ಶಿಕ್ಷಕರು ಗುರು ಸಮಾನರು ಅಂತಾನು ಕೂಡ ನಾವು ಕರಿತೇವೆ. ಇಂತಹ ಶಿಕ್ಷಣವನ್ನ ಬೋಧಿಸಲು ಇರುವಂತ ಗುರುಗಳು ಈ ಶಾಲೆ ದೇಗುಲಕ್ಕೆ ಸಮಾನ ಅನ್ನೋ ಮಾತಿನಂತೆ ಗುರು ಸಮಾನದ ಶಿಕ್ಷಕ ಈ ರೀತಿಯಲ್ಲಿ ಮಾಡಬಾರದ ಕೆಲಸ ಮಾಡಿ ಇದೀಗ ತಗಲಾಕೊಂಡಿರುವಂತಹ ಒಂದು ಘಟನೆ ಶಿವಮೊಗ್ಗದ ಸಾಗರದಲ್ಲಿ ನಡೆದಿರುವಂತದ್ದು. ಆದರ್ಶ್ ಎಂಬ ಈ ಅಧ್ಯಾಪಕ ಕಾಲೇಜಿನಲ್ಲಿ ಸಾಗರದ ಕಾಲೇಜಿನಲ್ಲಿ ಈತ ಅಧ್ಯಾಪಕ ವೃತ್ತಿಯನ್ನ ಮಾಡ್ತಿರ್ತಾನೆ. ಈತ ಈ ಹಿಂದೆ ಶಿರಸಿಯ ಕೊಳಗೆ ಬೀಸ್ ಎಂಬ ಕಾಲೇಜಿನ ವಿದ್ಯಾರ್ಥಿಯೊಂದಿಗೆ ಚಕ್ಕಂದಾಡಿ ಅಲ್ಲಿ ಸಿಕ್ಕಿಬಿದ್ದು ಹೊಡೆತ ಕೂಡ ತಿಂದಿದ್ದು ಅಂತ ಹೇಳಲಾಗ್ತಿರೋಂಥದ್ದು. ಆ ಬಳಿಕ ಬೇರೆ ಕಾಲೇಜಿಗೆ ಈತನನ್ನ ವರ್ಗಾಯಿಸಿರುತ್ತಾರೆ. ಬಳಿಕ ಈಗ ಏನು ಅನ್ಯಕೋಮಿನ ಯುವತಿ ಜೊತೆ ಇವನು ಒಂದು ಲೈಂಗಿಕ ಕಿರುಕುಳವನ್ನ ನೀಡಿ ಇದೀಗ ಸಿಕ್ಕಿ ಹಾಕಿಕೊಂಡಿರುವಂತದ್ದು ಸಾಗರದಲ್ಲಿ ಒಂದು ಕಾಲೇಜಿನಲ್ಲಿ. ಮಗಳ ವಯಸ್ಸಿನ ಹುಡುಗಿ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಿ ಆ ಯುವಕರು ಸಿಟ್ಟಿನಿಂದ ಆದರ್ಶ ಏನು ಅಧ್ಯಾಪಕ ಇದ್ದಾನೆ ಈತನಿಗೆ ಒಂದು ಹೊಡೆದಿರುವಂತದ್ದು. ಈ ವಿಡಿಯೋ ವೈರಲ್ ಆಗಿದೆ ಇದೀಗ. ಈ ಆದರ್ಶ್ ಮಾತ್ರ ಇಲ್ಲಿ ಏನು ಈ ವಿಡಿಯೋದಲ್ಲಿ ಮುಖವನ್ನ ತೋರಿಸ್ತಾ ಇಲ್ಲ. ಯುವಕರು ಅಲ್ಲಿ ನೆರೆದಿರಂತ ಯುವಕರು ಹಲ್ಲೆ ಮಾಡಿ ಚೆನ್ನಾಗಿ ಥಳಿಸಿ ಅವರ ಬಾಯಿಗೆ ಬಂದ ಹಾಗೆ ಬೈದ್ರು ಕೂಡ ಆತ ಮುಖ ಮುಚ್ಚಿಕೊಂಡಿದ್ದಾನೆ. ಅವರ ಮುಖದಲ್ಲಿ ವಿಡಿಯೋದಲ್ಲಿ ಹಾಗೆ ಬರ್ಬೇಕು ಅಂತ ಹೇಳಿ ಆ ಯುವಕರು ಬಹಳ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಅದು ಸಫಲ ಆಗೋದಿಲ್ಲ. ಆದರ್ಶ್ ಮಾತ್ರ ಮುಖವನ್ನ ತೋರಿಸಲು ಬಿಟ್ಟಿಲ್ಲ. ಸದ್ಯ ಈ ವಿಡಿಯೋ ವೈರಲ್ ಆಗಿರುವಂತದ್ದು ಸಾಗರದಲ್ಲಿ. ಎಲ್ಲೆಡೆ ಈ ಅಧ್ಯಾಪಕನ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.